ರಾಚಯ್ಯನವರು ನಿಮ್ಮ ತಂದೆಯವರು, ನೀನು ಇದ್ದೆ. ನಾವು ಚಾಮರಾಜನಗರದಲ್ಲೇ ಉದ್ಘಾಟನೆ ಮಾಡೋದು. ಅದಾದ್ಮೇಲೆ ಒಂದು 20 ಸಾರಿ ಬಂದಿರಬೇಕು ಚಾಮರಾಜನಗರಕ್ಕೆ. ನಾನು ಮುಖ್ಯಮಂತ್ರಿ ಸ್ಥಾನ ಹೋಗೋದ್ರ ಬದಲು ಅದು ಇನ್ನೂ ಗಟ್ಟಿಯಾಯಿತು. ಮುಖ್ಯಮಂತ್ರಿ ಆದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎರಡನೇ ಬಾರಿನೇ ಮುಖ್ಯಮಂತ್ರಿ ಆದೆ. ಹೌದಾ? ನೋಡ, ನೀನು ಹೇಳ್ತಾ ಇದ್ದೀಯ. ನಾನು ಈಗ ರಾಜಕೀಯ ಕೊನೆಗಾಲದಲ್ಲಿ ಇದ್ದೀನಯ್ಯ. ಅದೇನೇ ಇರಲಿ, ಜನಗಳ ಅಭಿಮಾನ ಪ್ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯ. ಯಾರು ಕೂಡ ಜನಗಳ ಪ್ರೀತಿಯ ಅಭಿಮಾನವನ್ನ ಗಳಿಸದೆ ಹೋದ್ರೆ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಈ ಭಾಗದಲ್ಲಿ ರಾಚಯ್ಯನವರು ಬಹಳ ಎತ್ತರದ ರಾಜಕಾರಣಿ. ನನಗೆ ರಾಜಕೀಯವಾಗಿ ನಾನು ಬೆಳೀಬೇಕಾದ್ರೆ ರಾಚಯ್ಯನವರ ಸಹಾಯನೂ ಕೂಡ ಇದೆ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಗ ಮರುಸ್ವಾಮಿ ಅವರು ಈ ಊರಿನಲ್ಲಿ ಹುಟ್ಟಿ IPS ಆಫೀಸರ್ ಆಗಿ, ಪೊಲೀಸ್ ಮಹಾನಿರ್ದೇಶಕರಾಗಿ ಈ ಊರಿಗೆ, ಈ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ನೀವೆಲ್ಲ ಈ ಊರಿನ ಜನ ಹೆಮ್ಮೆ ಪಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರು ಸತ್ತೇಗಾಲ ಗ್ರಾಮದ ಗ್ರಾಮ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಈ ಶಾಲೆಯ ನಿರ್ಮಾಣಕ್ಕೆ ಆಸಕ್ತಿಯನ್ನು ತಗೊಂಡು, ಬೇರೆಯವರ ಸಹಕಾರವನ್ನು ತಗೊಂಡು ಈ ಶಾಲೆಯನ್ನ ನಿರ್ಮಾಣ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಮಾಡಬೇಕು. ಯಾಕಂದ್ರೆ ಕರ್ನಾಟಕದಲ್ಲಿ ಪ್ರಾಥಮಿಕ ಶಾಲೆಗಳು ಸುಮಾರು ಚಾಮರಾಜನಗರದಲ್ಲೇ 1102 ಶಾಲೆಗಳಿದ್ದಾವೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಅದರಲ್ಲಿ 805 ಸರ್ಕಾರಿ ಶಾಲೆಗಳಿದ್ದಾವೆ. 805 ಸರ್ಕಾರಿ ಶಾಲೆಗಳಿದ್ದಾವೆ. ಸರ್ಕಾರನೇ ಎಲ್ಲ ಅಭಿವೃದ್ಧಿಪಡಿಸಲಿಕ್ಕೆ ಕಷ್ಟ ಆಗತ್ತೆ. ಮಾಡಬೇಕು. ಸರ್ಕಾರದ ಜವಾಬ್ದಾರಿ ಮತ್ತೆ ನಮ್ಮ ಜವಾಬ್ದಾರಿನೂ ಇದೆಯಲ್ವಾ? ನಾವು ಓದೋದು ಶಾಲೆ ಇವತ್ತು ಹೊಸದಾಗಿ ನಿರ್ಮಾಣ ಆಗಿ ಅದರ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಬಹುಶಃ ಅದನ್ನು ನಿರ್ಮಾಣ ಮಾಡಿದಂಥವ್ರಿಗೆ ಆದಂಥ ಖುಷಿ, ಸಮಾಧಾನ ಬೇರೆ ಯಾರಿಗೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ.